ಎಲ್ಲೋ ಎಲ್ಲೋ ಹೋಗ್ತಿದ್ಯಾ ಮಗನೇ? ಎಲ್ಲಿ ಎಲ್ಲಿ ಟ್ರಾಫಿಕ್ ಲೈಟ್ ನೋಡು. ಏನೇನ್ರಿ ಇದು? ಮೋಸ್ಟ್ ಆಫ್ ದ ಬಿಗಿನರ್ ರೈಡರ್ಗೆ ಇಂಜಿನ್ ಬ್ರೇಕಿಂಗ್ ಮ್ಯಾಟರ್ಸ್ ಗೊತ್ತಿರಲ್ಲ. ನೆಕ್ಸಾನ್ ಕಾರಲ್ಲಿ ಒಬ್ಬ ಮೂಮೆಂಟ್ ಫೋಟೋಗ್ರಫಿ ಮಾಡ್ತಾ ಇದ್ದ. ಹೋಂಡ ಉಳ್ಗ ಪೊಲೀಸ್ ಸಿಕ್ಕರಾರು. ಅಲ್ಲಿಯ ಜನರು ಅವರ ಸ್ಟೋರಿ ಹೇಳ್ತಾ ಇದ್ರು ಫಾರೂಕ್ ಜೊತೆ. ಮುಂಚೆ ಏನೆಲ್ಲ ಆಯ್ತು ಈ ರೈಲ್ವೆ ಕ್ರಾಸ್ ಹತ್ರ ಅಂತ. ಅಂಡ್ ಫಾರೂಕ್ ಫುಲ್ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದ. ಕಾಲೇಜಲ್ಲಿನೂ ಈ ತರ ಕಾನ್ಸಂಟ್ರೇಷನ್ ಮಾಡಿರಕ್ಕೆ ಚಾನ್ಸೇ ಇಲ್ಲ. ಸಖತ್ತಾಗಿತ್ತು ನೇಚರ್. ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ರೈಡ್ ಮಾಡುವಾಗ ಸಿಗುವ ಫೀಲಿಂಗೇ ಬೇರೆ. ಯಾವಾಗ್ಲೂ ಬರುವಾಗ ಇಲ್ಲಿಗೆ ನಿಮ್ ಜೊತೆನೆ ಸಿಗುತ್ತೆ ನನ್ಗೆ ಇದು. ಫೋನ್ ಇಲ್ಲ ಎಂದು ಇಲ್ಲ. ಸ್ಟಾರ್ಟ್ ಆಯ್ತು ಇವಾಗ. 10 ರೂಪಾಯಿ ಇರೋದು ಕ್ಯಾಶ್. ಮತ್ತೆ ಎಲ್ಲಿ ಹೋದ್ರು ಮಲಯಾಳಿ ಇರ್ತಾರೆ ಅಂತ ಹೇಳ್ತಾರಲ್ವಾ. ಹಾಯ್ ಹಲೋ ಗೈಸ್, ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸೊ ಇವತ್ತೇನಂದ್ರೆ ಅಗೈನ್ ರೈಡ್ ಹೋಗ್ತಿದ್ದೀವಿ ಬ್ಯಾಂಗ್ಳೂರಿಂದ ಮೈಸೂರ್ಗೆ. ನಂದು ಫ್ರೆಂಡ್ಸ್ನೂ ಇದ್ದಾರೆ, ಅವರ ಓನ್ ಬೈಕ್ಸ್ನೂ ಇದೆ. ಟೋಟಲ್ 3 ಬೈಕ್ಸ್ ಹೋಗ್ತಿದ್ದೀವಿ. ಆ್ಯಂಡ್ ನಮ್ಮ ಬೈಕ್ಸ್ ಎಲ್ಲ ಇಲ್ಲಿ ಪಾರ್ಕ್ ಆಗಿದೆ. ಪಾರ್ಕಿಂಗ್ ಐಗೆ ವೆಯ್ಟ್ ಮಾಡ್ತಾ ಇದ್ದೇವೆ ಗೇಟ್ ಓಪನ್ ಮಾಡೋಕ್ಕೆ. ಐ ಥಿಂಕ್ ಮಲ್ಗಿರ್ಬೋದು. ಸೊ ವೆಯ್ಟ್ ಮಾಡಬೇಕು ಟಿಲ್ ಹಿ ಓಪನ್ಸ್ ದ ಗೇಟ್. ಏನ್ ಬ್ರೋ ಲೂಬ್ ಹೊಡಿತಿದ್ಯಾ? ಓಕೆ ಆಗ್ಬೇಕಲ್ಲ ಅದಕ್ಕೆ. ವೆದರ್ ನೋಡಿ ಸ್ವಲ್ಪ ಮಳೆ ಕೂಡ ಹಾಗೆ ಇದೆ. ಹೌದಾ? ನೀವು ನೋಡಿದ್ರಾ? ಚೆಕ್ ಮಾಡಿದ್ರಾ? ಚೆಕ್ ಮಾಡಿದ್ರೆ ನಮ್ಮ ಫ್ರೆಂಡು ಅಲ್ಲೇ ಇದ್ದಾನೆ. ಕೇಳಿದೆ ಅವನಿಗೆ, ಅವನು ಹೇಳ್ತಾ ಇದ್ದಾನೆ ನಿನ್ನೆ ರಾತ್ರಿ ಮಳೆ ಆಗಿದೆ ಅಲ್ಲಿ. ಓಕೆ ಓಕೆ. ಏನಿಲ್ಲ ಅಂದ್ರು ಸ್ನ್ಯಾಪ್ ಒಂದು ಹಾಕುವ ಅಲ್ವಾ? ಸ್ನ್ಯಾಪ್ ಇಂಪಾರ್ಟೆಂಟ್. ಆ್ಯಂಡ್ ನನ್ನ ಫ್ರೆಂಡ್ಸ್ ಜೊತೆ ಸ್ಕ್ರಾಮ್ 411 ಇದೆ, ನಂದು SD ಅಡ್ವೆಂಚರ್ ಆ್ಯಂಡ್ ಇನ್ನೊಂದು TVS ಅಪಾಚೆ ಇದೆ. ಸೊ ಎಲ್ಲರೂ ರೆಡಿ ಆದ್ರು. ದೆನ್ ರೈಡ್ ಸ್ಟಾರ್ಟ್ ಮಾಡುವ ಎಕ್ಸಾಕ್ಟ್ ಟೈಮ್ ಬಂತು ಅನ್ಕೋತೀನಿ. ಸೊ ಹಿಯರ್ ವಿ ಆರ್ ಸ್ಟಾರ್ಟಿಂಗ್ ಅವರ್ ಜರ್ನಿ. ಸ್ವಲ್ಪ ವೆದರ್ ಮೂಡಿ ಆಗಿತ್ತು ಆ್ಯಂಡ್ ಹನಿ ಹನಿ ಮಳೆನೂ ಬರ್ತಿದೆ. ಸೊ ರೈಡ್ ಹೋಗುವಾಗ ಡೆಸ್ಟಿನೇಷನ್ ಆ್ಯಂಡ್ ಮೆಮರೀಸ್ ಇಂಪಾರ್ಟೆಂಟ್ ಆಗಿರುತ್ತೆ. ರೈನ್ ಬರ್ತಿದೆ, ಮೂಡಿ ಆಗಿದೆ ಅಂತ ವರಿ ಮಾಡ್ತಾ ಇದ್ರೆ ರೈಡ್ನು ಕಂಪ್ಲೀಟ್ ಆಗಲ್ಲ, ಸಿಗುವಂತ ಮೆಮರೀಸ್ನು ಸಿಗಲ್ಲ. ರೈಡ್ ಪ್ಲಾನ್ ಮಾಡಿದ್ವಾ, ಬೈಕ್ ಸ್ಟಾರ್ಟ್ ಮಾಡಿದ್ವಾ, ದೆನ್ ಹೋಗ್ತಾ ಇರೋದೆ. ರೈಡ್ ಸ್ಟಾರ್ಟ್ ಮಾಡುವಾಗ ಒಂದು ಒಳ್ಳೆಯ ಮನ್ಸಿಟ್ಕೊಂಡು ಸ್ಟಾರ್ಟ್ ಮಾಡಬೇಕು. ಕ್ಯೂರಿಯಸ್ ಆ್ಯಂಡ್ ಏನೋ ಮೆಮರೀಸ್ ಕಲೆಕ್ಟ್ ಮಾಡ್ತೇವೆ ಆ್ಯಂಡ್ ಬೈಕ್ ಜೊತೆ ಒಳ್ಳೆಯ ರಿಲೇಶನ್ಶಿಪ್ನ ಥಿಂಕ್ ಮಾಡಿಕೊಂಡು ರೈಡ್ ಸ್ಟಾರ್ಟ್ ಮಾಡಬೇಕು. ಎಲ್ಲೋ ಎಲ್ಲೋ ಹೋಗ್ತಿದ್ಯಾ ಮಗನೇ? ಎಲ್ಲಿ ಎಲ್ಲಿ ಟ್ರಾಫಿಕ್ ಲೈಟ್ ನೋಡು. ನಾನು 520 ನಂದಟ್ಟು ಉಂಡು ಆಲ್ರೆಡಿ. ಆ್ಯಕ್ಚುಲಿ ಸ್ವಲ್ಪ ಮಳೆ ಹನಿ ಬೀಳ್ತಾ ಇದೆ. ಸೊ ಐ ಡೋಂಟ್ ವಾಂಟ್ ಟು ಕ್ಯಾನ್ಸಲ್ ಮೈ ರೈಡ್ ಆ್ಯಂಡ್ ಆಲ್ಸೋ ಡೋಂಟ್ ವಾಂಟ್ ಟು ವೆಯ್ಟ್ ಅರೌಂಡ್ ಟು ಸಿ ಇಫ್ ದ ರೈನ್ ಸ್ಟಾಪ್ಸ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಐ ಜಸ್ಟ್ ವಾಂಟ್ ಟು ಗೋ ವಿತ್ ದ ಫ್ಲೋ ಆ್ಯಂಡ್ ಫೋಕಸ್ ಆನ್ ರೀಚಿಂಗ್ ಮೈ ಡೆಸ್ಟಿನೇಷನ್. ಏನೇನ್ರಿ ಇದು? ಅದು ಟಚ್ ಔಡು. ಬ್ರೇಕ್ ಬೆರೋತ್ತದು ಮಾತ್ರ ಬಿಡಿಕೋತೀರಾ, ಎದುರ್ತದು ಬಿಡಿಕೋನು. ಫುಲ್ ಬ್ರೇಕ್ ಬೆರೋ ಬಿಡಿಕೋತೀರಾ, ಬ್ಯಾಕ್ ಬ್ರೇಕ್ ಫುಲ್ ಬಿಡಿಕೋತೀರಾ, ಹಾಫ್ ಬ್ಯಾಕ್ ಹಾಫ್ ಫ್ರಂಟ್. ಬಿಕಾಸ್ ಬ್ಯಾಕ್ ಬ್ರೇಕಿಗೆ ಹತ್ತಿರ ಸ್ಟ್ರಾಂಗ್ ಕೊಡ್ಕಿಲ್ಲ ಬೈಕಲ್ಲಿ, ಫ್ರಂಟ್ ಬ್ರೇಕ್ ಮಾತ್ರ ಸ್ಟ್ರಾಂಗ್. ಎಂದರೆ ನಾನು ಅದು ಅಡಿಕಿರಿ ಅದೇ ನಂದದು ಆನೆ ಚಮ್ಮೆ ಒತ್ತಿ ಹೆಂಗೆ ಸ್ಟಕ್ ಔಡು. ಓಕೆ ಅದು ಕರೆಕ್ಟ್, ಅದು ಕರೆಕ್ಟ್. ಓಕೆ ಒಂದೈತಲ್ಲಿ ಫ್ರಂಟು ಯೂಸ್ ಹಾಕು. ಹಂಪು ಬರಂತೂ ಫ್ರಂಟು ಬ್ರ್ಯಾಕು ಒಟ್ಟಿಗೆ ಯೂಸ್ ಹಾಕು. ಓಕೆ ಒಂದೈದಾ? ಏನಂದರೆ ನನ್ನ ಫ್ರೆಂಡ್ ಬೈಕ್ನ ರಿಯರ್ ಬ್ರೇಕ್ನ ಅಂದರೆ ಬ್ಯಾಕ್ ಬ್ರೇಕ್ನ ಕಂಪ್ಲೀಟಾಗಿ ಯೂಸ್ ಮಾಡ್ತಾ ಇದ್ದಾನೆ ಫಾರ್ ಎವ್ರಿ ಹಮ್ಸ್. ಸೊ ಬ್ಯಾಕ್ ಬ್ರೇಕ್ ಕಂಪ್ಲೀಟ್ ಯೂಸ್ ಮಾಡುವಾಗ ಅದು ಸ್ಟಕ್ ಆಗುತ್ತೆ ಅಟ್ ಸಮ್ ಪಾಯಿಂಟ್, ಬಿಕಾಸ್ ದಟ್ ಈಸ್ ದ ಲಿಮಿಟ್ ಅಷ್ಟೇ ಕೊಟ್ಟಿರೋದು ಪ್ರೆಸ್ ಮಾಡೋಕ್ಕೆ. ಸೊ ನಾನು ಏನು ಅಂದೆ ಅಂದರೆ ಅವನಿಗೆ ಬ್ರೇಕಿಂಗ್ ಮಾಡುವಾಗ ಬೋತ್ ಫ್ರಂಟ್ ಆ್ಯಂಡ್ ರೇರ್ ಕಾಂಬೋ ಥರ ಬ್ರೇಕಿಂಗ್ ಮಾಡಬೇಕು, ಒಂದೇ ಬ್ರೇಕ್ ಕಂಪ್ಲೀಟಾಗಿ ಯೂಸ್ ಮಾಡಬೇಡ ಅಂತ. ಆ್ಯಕ್ಚುಲಿ ಬೈಕಲ್ಲಿ ರಿಯರ್ ಬ್ರೇಕ್ಗಿಂತ ಫ್ರಂಟ್ ಬ್ರೇಕ್ ಮೋಸ್ಟ್ ಸ್ಟ್ರಾಂಗ್ ಇರುತ್ತೆ ಆ್ಯಂಡ್ ನಮಗೆ ಇಂಜಿನ್ ಬ್ರೇಕಿಂಗ್ನೂ ಮಾಡಬಹುದು. ಆ್ಯಕ್ಚುಲಿ ಇಂಜಿನ್ ಬ್ರೇಕಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಬಿಗಿನರ್ ರೈಡರ್ಗೆ ಇಂಜಿನ್ ಬ್ರೇಕಿಂಗ್ ಮ್ಯಾಟರ್ಸ್ ಗೊತ್ತಿರಲ್ಲ. ಸಡನ್ ಹಂಪ್ ಆರ್ ಅಬ್ಸ್ಟಾಕಲ್ಸ್ ಬಂದರೆ ಗಿಯರ್ ಮೈನಸ್ ಮಾಡೋಕ್ಕೆ ಗೊತ್ತಿರಬೇಕು ಆ್ಯಂಡ್ ಮೈನಸ್ ಮಾಡಿದ್ರೂ ಕ್ಲಚ್ಚಲ್ಲಿ ಪ್ರಾಪರಾಗಿ ಬೈಕ್ನ ಕಂಟ್ರೋಲ್ ಮಾಡೋಕ್ಕೂ ಗೊತ್ತಿರಬೇಕು.
ನೆಕ್ಸಾನ್ ಕಾರಲ್ಲಿ ಒಬ್ಬ ಮೂಮೆಂಟ್ ಫೋಟೋಗ್ರಫಿ ಮಾಡ್ತಾ ಇದ್ದ ಸನ್ ರೂಫಿಂದ. ನೋಡೋಕ್ಕೇ ತುಂಬ ಖುಷಿ ಆಗ್ತಿತ್ತು, ಬಿಕಾಸ್ ನಮ್ದು ಸಿನಿಮ್ಯಾಟೋಗ್ರಫಿ ಫೀಲ್ಡ್ ಅಲ್ವಾ. ಹಾಗೆಯೇ ನಂದು ಸ್ವಲ್ಪ ಕ್ಲಿಪ್ಸ್ ಕ್ಯಾಪ್ಚರ್ ಮಾಡಿರ್ಬೋದು ಅನ್ಕೋತೀನಿ. ಅವನೇನಂದರೆ ಸನ್ರೈಸ್ ಸೀನ್ಸ್ ಕ್ಯಾಪ್ಚರ್ ಮಾಡ್ತಿದ್ದ. ಆ ಟಿಕೆಟ್ ಕಾಟು, ಎಂಟ್ರಿ ಇಲ್ಲ, ಹೈವೇ ಎಂಟ್ರಿ ಇಲ್ಲಲ್ಲ, ಎಂಟ್ರಿ ಇಲ್ಲ. ಇದಿಲ್ போகணும், சர்வீஸ் ரூட்டில் போகணும். போண்டா உள்க போலீஸ் சிக்கிறாரு. ತೆಗಿ ಬರೋ, ನೀನು ಪಿಕ್ಕಲ್ಲ ತೆಗಿ. ಎಲ್ಲಿದ್ರಿ ಮಚ್ಚ? ಅಲ್ಲಿ ನಿಂತು ಬಿಟ್ಟಿದ್ದೆ. ಏನಾಯ್ತು, ನುಣ ಬಂತು ಒಳಗೆ. ಹಾಂ, ಏನಾಗೋದು ಏನೋ ತೆಗೆದು ನೋಡಿದೆ, ಅಲ್ಲೇ ನಮ್ಮ 10 ನಿಮಿಷ ಹೋಗ್ತಲ್ಲಿ. ಹೌದಾ? ಹುನ ಒಳಗಡೆ, ಹೆಲ್ಮೆಟ್ ಒಳಗಡೆ. ನೀ ಚಾವಂಟ ರೆಕಾರ್ಡ್ ಇಡು. ಓ ಮೈ ಗಾಡ್. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಿಡದಿ ಬಿಸಿ ತಟ್ಟೆ ಇಡ್ಲಿ ಹೋಟೆಲಲ್ಲಿ ಸ್ಟಾಪ್ ಕೊಟ್ವಿ, ಬಿಕಾಸ್ ತುಂಬ ಜನರೂ ಇದ್ದರು. ಹಾಗೆಯೇ ನಾವು ಟೇಸ್ಟ್ ಮಾಡುವ ಅಂತ ಒಂದು ಸ್ಟಾಪ್ ಇಲ್ಲಿ ಕೊಟ್ವಿ. ಆ್ಯಂಡ್ ಫಾರೂಕಿಗೆ ಹೋಟೆಲಲ್ಲಿ ತುಂಬ ಜನರು ಇದ್ರೇ ತಿಂಡಿ ಒಂದು ಹೊಟ್ಟೆಗೆ ಹೋಗೋದು. ಓಕೆ, ಮತ್ತೆ ಜನ ಎಲ್ಲ ಉಂಟು. ಜನ ಎಲ್ಲ ಖುಷಿ ಆಗ್ತಿದೆ ಅಲ್ಲ ಜನ ನೋಡಿದ್ರೆ. ಹೋಗುವ ಹಾಗಾದ್ರೆ ಬಾ. ಸರ್ವಿಸ್ ರೂಟಲ್ಲಿ ಹೋಗೋಕ್ಕೆ ತುಂಬ ಕಷ್ಟ, ಯಾಕಂದರೆ ಅಲ್ಲಿ ಇಲ್ಲಿ ಹಂಪ್ಸ್ ಕೊಟ್ಟಿದ್ದಾರೆ. 100ಅಲ್ಲಿ ಕ್ರೂಸ್ ಮಾಡ್ತಾ ಹೋದರೆ ಸಡನ್ 20ಗೆ ಇಳಿಬೇಕು ಬಿಕಾಸ್ ಆಫ್ ಹಂಪ್ಸ್. ಆ್ಯಂಡ್ ನಮಗೆ ಬೇರೆ ಆಪ್ಷನ್ನೇ ಇರಲಿಲ್ಲ, ಹೋಗಲೇಬೇಕು ಸರ್ವಿಸ್ ರೂಟಲ್ಲಿ. ರೋಡ್ ಕ್ಲೋಸ್ ಮಾಡಿದ್ದಾರೆ ಮುಂದೆ, ಹಾಗೆ ಬೇರೆ ಬೈಕ್ ರೈಡರ್ಸ್ನು ಸ್ಟಾಪ್ ಮಾಡಿದ್ದಾರೆ. ದೆನ್ ನನ್ನ ಜೊತೆ ಕೇಳಿದ್ರು ಆಲ್ಟರ್ನೇಟಿವ್ ರೂಟ್ ಒಂದು ಇದೆ, ಅದು ಕನೆಕ್ಟ್ ಆಗುತ್ತಾ ಹೈವೇಗೆ ಅಂತ. ದೆನ್ ಮ್ಯಾಪಲ್ಲಿ ಚೆಕ್ ಮಾಡಿ ನೋಡಿದರೆ ಕನೆಕ್ಟ್ ಆಗುತ್ತೆ ಅಂತ ತೋರಿಸ್ತಿತ್ತು. ದೆನ್ ಏನು ಮಾಡೋದು, ಅದೇ ಆಲ್ಟರ್ನೇಟಿವ್ ರೂಟಲ್ಲಿನೇ ಹೋಗಿದ್ವಿ. ಬಟ್ ವಾವ್, ಸೀರಿಯಸ್ಲಿ ಹಳ್ಳಿ ಪ್ರದೇಶ ಚೆನ್ನಾಗಿತ್ತು ರೈಡ್ ಮಾಡೋಕ್ಕೆ. ಟ್ರೈನ್ ಏನು ಮಾಡಿದ್ರೆ ಬಂದ್ಬಿಡೋದು. ನೀವು ಏನು ಮಾಡಿದ್ರೆ ಗಾಡಿ ಮೂರಾಳಿದ್ರಲ್ಲ, ಗಾಡಿ ಕಿಕ್ಕರ್ ಹೋಗಿ ಅವ್ರೆ ಸ್ಟಾರ್ಟ್ ಆಗಿಲ್ಲ, ಕಿತ್ತೋಗಿ ಟ್ರೈನ್ ಬಂದ್ಬಿಡೋದು. ಓದ್ಕೊಂಡೋಯ್ತಾ? ಇವ್ರು ಗಾಡಿ ಬಿಡ್ಲಿಲ್ಲ, 3 ಜನನು ಹೊಂಟೋದ್ರು ಗಾಡಿ ಜೊತೆ. ಕಿಲೋಮೀಟರ್ ತಗೊಂಡು ಅಲ್ಲಿಯ ಜನರು ಅವರ ಸ್ಟೋರಿ ಹೇಳ್ತಾ ಇದ್ರು ಫಾರೂಕ್ ಜೊತೆ, ಮುಂಚೆ ಏನೆಲ್ಲ ಆಯ್ತು ಈ ರೈಲ್ವೆ ಕ್ರಾಸ್ ಹತ್ರ ಅಂತ. ಆ್ಯಂಡ್ ಫಾರೂಕ್ ಫುಲ್ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದ. ಕಾಲೇಜಲ್ಲಿನೂ ಈ ಥರ ಕಾನ್ಸಂಟ್ರೇಷನ್ ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಫಾರೂಕ್ ಅವ್ರ ಜೊತೆ ಕೇಳಿದ್ದು ಕ್ವಶನ್, ತುಂಬ ಕ್ಯೂರಿಯಾಸಿಟಿಯಿಂದ ಸ್ಟೋರಿ ಕೇಳ್ತಾ ಇದ್ದ. ನಾನು ಫಾರೂಕ್ನ ನೋಡಿದ್ದು ಯಾಕಪ್ಪ ಇವನು ಈ ಥರ ಕ್ಯೂರಿಯಸ್ ಆಗಿದ್ದಾನೆ ಅಂತ. ಸಖತ್ತಾಗಿತ್ತು ನೇಚರ್. ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ರೈಡ್ ಮಾಡುವಾಗ ಸಿಗುವ ಫೀಲಿಂಗೇ ಬೇರೆ. ಇಲ್ಲಿ ಒಂದು ಮಗು ಸ್ಕೂಟಿಯಲ್ಲಿ ರಿವರ್ಸ್ ಕೂತು ಬ್ಯಾಕ್ ಸೀನ್ಸ್ ಎಲ್ಲ ಫೀಲ್ ಮಾಡಿಕೊಂಡು ಹ್ಯಾಪಿ ಆಗಿತ್ತು. ನೋಡೋಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಆ ಮಗುನ ಮುಖ ನೋಡುವಾಗ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದಾಗೆ ಫೀಲ್ ಆಯಿತು. ಸರ್, ದರಿಯಾ ದೌಲತ್ ಬಾಗ್ ಇದೇ ರೂಟಾ? ಮುಂದೆ ಲೆಫ್ಟ್. ಹಾಂ, ಮುಂದೆ ಲೆಫ್ಟ್ ಅಲ್ಲ? ಓಕೆ. ಗುಂಬಾಸು, ಹಾಂ ಹಾಂ ತ್ರಿವೇಣಿ ಸಂಗಮ, ದೇವಾಲಯ, ವಿಷ್ಣು ದೇವಾಲಯ, ಮಸೀದಿ, ಕೋಟೆ ಎಲ್ಲ ಆಯ್ತು ಇಲ್ಲೇ. ಓಕೆ, ಥ್ಯಾಂಕ್ ಯು. ಹಾಂ ಗೈಸ್, ವೆನ್ ಯು ರೀಚ್ ದ my Google map was showing incorrect location, then I changed my application itself. Yeah, there is one Indian app for the map. correct. Yeah, Recently they launched. Which one? ಮೆಲ್ಲ ಬಾವುಲ ನಾ ಫೋಟೋ ಇರ್ತವಲ್ಲ, ಮೆಲ್ಲ ಬಾ. ಸ್ಪೀಡ್ ಬಾ ಪೋ ಅಂಜೈತೆ ಇನ್ನೂರು ಬಾ, ಸ್ಪೀಡ್ ಬಾ. ಶ್ರೀರಂಗಪಟ್ಟಣದಲ್ಲಿ ಒಂದು ಪ್ಲೇಸ್ ಕವರ್ ಮಾಡಿ ಆಯಿತು. ಸೊ ಇವಾಗ ನಾವು ಗುಂಬಾಜಿಗೆ ಹೋಗ್ತಿದ್ದೀವಿ. ಗುಂಬಾಜ್ ನೆಲ್ಲಿ ಅಷ್ಟೇ ಇರೋದಾ? ಬೇರೆ ಇಲ್ಲ? ನೆಲ್ಲಿ ಹತ್ತರೆ ಉಲ್ಲೋಲ ನೆಲ್ಲಿ ಇದು ಉಡೆ ಹತ್ತರೆ ಉಲ್ಲೋಲ. ಯಾಕೆ ಅಷ್ಟೇ ಇರೋದು?
ಅದು ದಾರಂಪುಲಿಲ ನಂಗೆ ಜಿಂಪುಲಿ ಸಲ್ಲೆ ಜಿಂಪುಲಿ ಬೇರೆ ದಾರಂಪುಲಿ ಬೇರೆ ಒಕ್ಕ ಅದೊಂದು ಥರದಲ್ಲಿ ಅದು ಎಲ್ಲ ಮಿಕ್ಸ್ ಆಗಿದೆ ನನಗೆ ನೋಡ್ಕೊರ್ಕ ಎಂದ್ರೆ ಹೆಂಚಲ್ ಪುಲಿ ಆಂಟ್ರಲ್ಲ ಬಾ ಅಜ್ಜಿ ನಂಗೆ ಆ ನೆಲ್ಲಿ ಇದು ಪ್ಲಾಸ್ಟಿಕಲ್ಲಿ ಹಾಕಿ ಕೊಡ್ತೀರಾ? ಇದನ್ನು ಮಾಡಿ ಎರಡು ಅದನ್ನು ಅದು ಸಹ ಪ್ಯಾಕೆಟಲ್ಲಿ ಹಾಕಿ. तो बोलते हैं इसको बड़ा आवला है वो. This is my favorite. ಯಾವಾಗಲೂ ಬರುವಾಗ ಇಲ್ಲಿಗೆ ನಿಮ್ಮ ಜೊತೆನೇ ಸಿಗುತ್ತೆ ನನಗೆ ಇದು. ಹಾಂ, ತುಂಬ ಸಲ ಇಲ್ಲಿ ಬರ್ತೀನಿ. ಹಾಂ, ಹೇಗಿದೆ? ಸೂಪರ್ ಆಯಿತು. ಅಜ್ಜಿ ಸ್ಪೆಷಲ್, ವೆರಿ ಸೂಪರ್. ಅಜ್ಜಿ ನಿಮ್ದು ಇದೇ ಊರು ಶ್ರೀರಂಗಪಟ್ಟಣ ಇಲ್ಲೇ? ವಾಟ್ ಮ್ಯಾನ್, ಯು ಏಟ್ ಓನ್ಲಿ ಒನ್? No man, it is so I can't. ನಾನು ತಿಂತೀನಿ ಇಲ್ಲ ಅಂದ ಮೇಲೆ ಪೇರ್ಲ ಬೇಡ. ಓಕೆ, ಬರ್ತೀವಿ ಅಜ್ಜಿ. ಯೋ ಹೇರ್ತೆ ಸ್ಪೆಕ್ ಹೇರ್ತೆ ನಲಗಂಡ ಹೇಗಿದೆ ಸ್ಪೆಕ್ ಹೇಗಿದೆ? ನೀವು ಹೇಳ್ಬೇಕು. ಸ್ಪೆಕ್ ಚೆನ್ನಾಗಿದೆ ನಿನಗೆ. ಎಷ್ಟಂತೆ ಕೇಳುವ. ಏ ದಟ್ ಈಸ್ ಪಿಂಕ್. ನೋ ಬೇಡ. ಏನು ಸರ್ 100 ಮಾಡ್ಕೊಳ್ಳಿ. 100 ನೋಡಿ ಸರ್. 150ಗೆ ಹಾಂ 100ಗೆ ಅವಂತ ಅಂడి ಊರ್ತಾ ಹಾಂ ಕೆಟ್ಟು. ಸೊ ಶ್ರೀರಂಗಪಟ್ಟಣದಲ್ಲಿ ಸೆಕೆಂಡ್ ಪ್ಲೇಸ್ನು ಕವರ್ ಮಾಡಿ ಆಯಿತು. ಗುಂಬಾಸ್. ಇವಾಗ ಡೈರೆಕ್ಟ್ ಮೈಸೂರು ಪ್ಯಾಲೇಸಿಗೆ ಹೋಗ್ತಿದ್ದೀವಿ. ಇಲ್ಲಿಂದ 19 ಕಿಲೋಮೀಟರ್ ಇದೆ. ಅರೇ ಫಾರೂಕ್, ವೇರ್ ಆರ್ ಯು ಬ್ರೋ? ಏನಂದ್ರೆ ಎಲ್ಲರೂ ಫಾರೂಕ್ ಫೋನಿಂದ ಫೋಟೋಸ್ ತೆಗಿತಿದ್ರು ಆ್ಯಂಡ್ ನಮ್ದು ವಿಡಿಯೋ ಮಾಡೋಕ್ಕೆ TVS ಅಪಾಚೆ ಬೈಕಲ್ಲಿ ಹುಸೈಫ್ ಜೊತೆ ಕೊಟ್ಟಿದ್ವಿ. ಸೊ ಫಾರೂಕ್ ಫೋನ್ ನಮ್ಮ ಜೊತೆನೇ ಇತ್ತು. ಮೈಸೂರು ಸಿಟಿಯಲ್ಲಿ ಸಿಗ್ನಲ್ವರೆಗೆ ನಾನು ನೋಡಿದ್ದೀನಿ, ನಂದು ಬ್ಯಾಕಲ್ಲಿನೇ ಇದ್ದ. ಬಿಕಾಸ್ ಅವ್ನು ನನ್ನ ಫಾಲೋ ಮಾಡಿಕೊಂಡು ಬರ್ತಿದ್ದ, ಮ್ಯಾಪ್ ಇರಲಿಲ್ಲ ಅವನ ಜೊತೆ. ಹಾಗೆ ಒಂದು ಪ್ಲೇಸಲ್ಲಿ ನಾನು ಬ್ಯಾಕ್ ನೋಡ್ತೇನೆ, ಫಾರೂಕ್ ಇಲ್ಲ. ಸೊ ನಾನು ಪ್ಯಾನಿಕ್ ಆದೆ, ಎಲ್ಲಿ ಹೋಗ್ಬಿಟ್ಟ ಇವನು ಅಂತ. ಬಿಕಾಸ್ ಫೋನ್ ಇಲ್ಲ, ಮ್ಯಾಪ್ ಇಲ್ಲ ಇವನ ಜೊತೆ. ದೆನ್ ಇವನಿಗೆ ಇರೋದು ಒಂದೇ ಆಪ್ಷನ್ ಏನಂದ್ರೆ, ಅವನಿಗೇನೆ ಗೊತ್ತು ನಾವು ಮೈಸೂರು ಪ್ಯಾಲೇಸಿಗೆನೆ ಹೋಗ್ತಾ ಇದ್ದೀವಿ ಅಂತ. ಸೊ ಅವನು ಡೈರೆಕ್ಟ್ ಅಲ್ಲಿಗೇನೆ ಬರಬೇಕು ರೂಟ್ಸ್ ಕೇಳ್ಕೊಂಡು. ನಾನಿಲ್ಲಿ ರೋಡ್ ಅಲಿತಾ ಇದ್ದೀನಿ, ಸಿಗ್ತಾನಾ ನೋಡುವ ಅಂತ. ಸಿಗ್ಲೇ ಇಲ್ಲ ನನಗೆ. ಸೊ ನಾವು ಇವಾಗ ಮೈಸೂರು ಪ್ಯಾಲೇಸ್ಗೆ ಹೋಗ್ತಿದ್ದೀವಿ. ಯಾಕಂದರೆ ಫಾರೂಕ್ಗೆ ಇರುವ ಓನ್ಲಿ ಒನ್ ಆಪ್ಷನ್ ಏನಂದರೆ ಅವ್ನ ರೂಟ್ ಕೇಳಿ ಮೈಸೂರು ಪ್ಯಾಲೇಸಿಗೆ ರೀಚ್ ಆಗಬೇಕು. ಯಾಕಂದರೆ ಇವನ ಫೋನ್ ನಮ್ಮ ಜೊತೆ ಇದೆ. ಹಾಂ, ಸಿಕ್ಬಿಟ್ಟ ನಮ್ಮ ಜನ. ಎಲ್ಲೋಗಿದ್ದು ಮರಿ ಫೋನ್ ಇಲ್ಲ ಎಂದು ಇಲ್ಲ. ನಾವೆಷ್ಟೊತ್ತು ನಿಂತಿದ್ದೀವಿ ಗೊತ್ತಾ? ಎಕ್ಸಿಟ್ಗೆ போயிட்டு அரைகண்டக்க எல்லாம் தேடிட்டு ನಂಗೆ ಆ ಮೊಬೈಲ್ಗೆ ರಿಟರ್ನ್ ಮೊಬೈಲ್ ಕಾಲ್ ಹಾಕಿ ಹಂಗ ಚಂದಾರಿ ನೀ ಅವಡೆ ಮೇ ನಿಂಡುಟುಲ್ಲ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಎಂದೋರ ಅವಸ್ಥೆ ನಂಡೆ ಪೆರೋತ್ಲಿ ಸಿಗ್ನಲ್ ತೋ ನಂಡೆ ಪೆರೋತ್ಲಿ ಸಿಗ್ನಲ್ ಬಂದ್ರೋಡ ನಾ ಕೈಯಿಂದ ಒಂದ್ ನೋಡೆ ನಿಕ್ ಸಿಗ್ನಲ್ ಬಂದ್ರ ಬಂದ್ರ ನಾ ಅವಡೆ ಬಾಕಿ Look at this guy. We found him at last. Come friend. I think he's crying. He's crying. See, he's crying.
ನೆಕ್ಸ್ಟ್ ಪ್ಯಾಲೇಸಿಂದ KRS ಡ್ಯಾಮ್ಗೆ ಬಂದ್ವಿ. ಸರ್ ಶೋ ಎಷ್ಟು ಗಂಟೆ ಅದು? ಶೋ ಇಲ್ಲ ಸರ್, ಶೋ ಇಲ್ಲ. ಬರೀ ಲೈಟಿಂಗ್, ಬೋಟಿಂಗು, ಗಾರ್ಡನ್ ಅಷ್ಟೇ. ಲೈಟಿಂಗು ನಾರ್ಮಲ್ ಲೈಟಿಂಗ್. ಏನಿಲ್ಲ ಅಂದ್ರೂ ಟೀ ಇಂಪಾರ್ಟೆಂಟ್ ಅಲ್ವಾ? ರೈಡ್ ವಿತ್ ಟೀ ಅಂದರೆ ಅದರಲ್ಲಿರುವ ಫೀಲೇ ಬೇರೆ. ಆ್ಯಂಡ್ ಏನಂದರೆ KRS ಶೋ ಇರುತ್ತೆ ಅಲ್ವಾ, ರೈನ್ ಡ್ಯಾನ್ಸ್, ಅದು ಕ್ಯಾನ್ಸಲ್ ಆಗಿದೆ, ರಿಪೇರ್ ನಡೀತಿದೆ ಅಂತ ಹೇಳಿದರು ಕೇಳಿದಾಗ. ಚಿಕ್ಕ ಇರುವಾಗ ಬಂದಿರೋದು ಇಲ್ಲಿಗೆ, ಮೋಸ್ಟ್ಲಿ 6th or 7th ಮೇ ಬಿ. ಅದು ಆದಮೇಲೆ ಇವಾಗಲೇ ಬರ್ತಿರೋದು. ಇಲ್ಲಿ ಮ್ಯಾಟ್ರ್ ಏನಂದರೆ, ಇಲ್ಲಿ ಟಿಕೆಟ್ಸ್ ಮಾಡೋಕ್ಕೆ ಕ್ಯಾಶ್ ಕೊಡಬೇಕು, ಬಟ್ ನಮ್ಮ ಜೊತೆ ಕ್ಯಾಶ್ ಇಲ್ಲ. ಆ್ಯಂಡ್ ಇವಾಗ ಕ್ಯಾಶ್ ಮಾಡೋಕ್ಕೇ ಒಂದು ಟಾಸ್ಕ್ ಆಗಿಬಿಟ್ಟಿದೆ. ಯಾಕೆ ಆನ್ಲೈನ್ ಸರ್ವಿಸ್ ಕೊಡಲ್ಲ ಅಂತಲೇ ಗೊತ್ತಾಗ್ತಿಲ್ಲ. ಬಿಕಾಸ್ ಆನ್ಲೈನ್ ಸರ್ವಿಸ್ ಇದ್ದರೆ ಲೈನ್ ಹ್ಯೂಜ್ ಆಗುತ್ತೆ, ಬಿಕಾಸ್ ಟ್ರಾನ್ಸಾಕ್ಷನ್ ಮಾಡುವಾಗ ಟೈಮ್ ತೆಗಿತದೆ. ಆ್ಯಂಡ್ ಈವನ್ ಮೈಸೂರು ಪ್ಯಾಲೇಸಲ್ಲಿನೂ ಓನ್ಲಿ ಕ್ಯಾಶ್. ಆ್ಯಂಡ್ ಕ್ಯಾಮ್ರಾಗೂ ಚಾರ್ಜ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾನ ಹೈಡ್ ಮಾಡೋದು ಒಳ್ಳೇದು ಅನಿಸುತ್ತೆ. ಹುಸೈನ್, we need cash, ಹುಸೈನ್. ತಗೊಂಡು ಬರ್ಬೇಕು. ನನ್ಗಿದ ಇಲ್ಲ. ಹುಸೈನ್ is there. ಇದನ್ನು ತಿರುಗಿಸುವ ಚಮ್ಮಿಗೆ ಟಾಸ್ಕ್. ಇವಾಗ ನಿನಗೆ ಟಾಸ್ಕ್ ನಾವು ಕೊಡ್ತೇವೆ. 10 ನಿಮಿಷದಲ್ಲಿ ನೀನು 200 ರೂಪಾಯಿ ಕರ್ಕೊಂಡು ಬರಬೇಕು. ಹುಸೈಫ್ ಇಲ್ಲ, ನೀನೇ ಒಬ್ಬನೇ ಹೋಗ್ಬೇಕು. ಕ್ಷಮಿಸಿ ಹೋಗ್ಬೇಕು ಇವಾಗ. ಅದಿಲ್ಲ, ತಗೊಂಡ್ ಬರ್ತಾನೆ. ಅದು ನೀನೇ ಹೋಗ್ಬೇಕು ಇವಾಗ. 10 ನಿಮಿಷ ಮಾಡಿದ್ರೆ ನಿನ್ನ ಟೈಮ್ ಸ್ಟಾರ್ಟ್ ಆಯ್ತು ಇವಾಗ. 10 ರೂಪಾಯಿ ಇರೋದು cash. ಎಷ್ಟು ಜನ ಇದ್ದಾರೆ ಈ ಕರ್ನಾಟಕದಲ್ಲಿ, ಎಷ್ಟು ಜನ ಇದ್ದಾರೆ. ಇದರಲ್ಲಿ ಒಬ್ಬರದ್ದು ಒಳ್ಳೆಯವರು ಇರಲ್ವಾ? ಒಂದು 500 ರೂಪಾಯಿ ಸಿಗ್ಬೋದಾ? ಹೋಗಿ ಕೇಳ್ಕೊಂಡು ಬಾ, ಹೋಗು. ನಾನು ನಿನ್ನ ಬ್ಯಾಕೆ ಬರ್ತೇನೆ, ಹೋಗು. ನಿನ್ನ ಟ್ಯಾಲೆಂಟ್ ಎಲ್ಲ ಈಗ ಕರ್ನಾಟಕದವ್ರು ನೋಡ್ತಾರೆ. ಮತ್ತು ಎಲ್ಲಿ ಹೋದ್ರೂ ಮಲಯಾಳಿ ಇರ್ತಾರೆ ಅಂತ ಹೇಳ್ತಾರಲ್ವಾ, ಸೊ ಮಲಯಾಳಿನೇ ಸಿಕ್ಬಿಟ್ರು. ಅವರು ಕ್ಯಾಶ್ ಕೊಟ್ಟರು, ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ವಿ. ನಾವು 500 ಕೇಳಿದ್ವಿ. ಸೊ ಅವರು ಹೇಳಿದರು, ನೀವು 4 ಮೆಂಬರ್ಸ್ ಇರೋದಲ್ವಾ, ಸೊ 200 ಸಾಕಲ್ವಾ ಟಿಕೆಟ್ಸ್ಗೆ, ಪರ್ ಪರ್ಸನ್ಗೆ 50 ರೂಪೀಸ್ ಅಲ್ವಾ ಅಂತ. ಸೊ ಓಕೆ ಅಂದ್ವಿ, ಬಿಕಾಸ್ ಕ್ಯಾಶ್ ಇಂಪಾರ್ಟೆಂಟ್ ಅಲ್ವಾ. ಅವ್ರ ಜೊತೆನೂ ಕಮ್ಮಿ ಇತ್ತು, ಆದ್ರೂ ಹೆಲ್ಪ್ ಮಾಡಿದ್ರು. At last we got the ticket. ಸ್ವೀಟ್ಸ್ ಆ್ಯಂಡ್ ಚಾಕ್ಲೇಟ್ಸ್, ಹೋಮ್ ಮೇಡ್ ಸ್ವೀಟ್ಸ್ ಆ್ಯಂಡ್ ಚಾಕ್ಲೇಟ್ಸ್ ಇತ್ತು KRS ಒಳಗೆ. ಏನಿಲ್ಲ ಅಂದರೂ ನಂದು ಫೇವ್ರೆಟ್ ಸೆಕ್ಷನ್, ಅದು ಬೈ ಮಾಡೋದೇ ಹೋಗುವ ವಿಷಯನೇ ಇಲ್ಲ. This one. ये खोपरे का है ना? ಹಾಂ, ಗಾರ್ಡನ್ಗೆ ಬಂದಿದ್ದೀವಿ, ಇಲ್ಲಿ ಮಳೆ ಬರ್ತಾ ಇದೆ. ಸೊ ಅರೌಂಡ್ 7ಗೆ ನಾವು KRS ಇಂದ ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ರೈಡ್ನ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಸೊ ನಿಮಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಪ್ಲೀಸ್. Bye bye guys and take care. See you on the next video.